ಕಸ್ಟಡಿಯಿಂದ ಎಸ್ಐಟಿ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿ ಎಚ್ ಡಿ ರೇವಣ್ಣ ಅವರನ್ನ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. 14ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 14ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ, ಜೈಲು. ಬಟ್ ಇಲ್ಲಿ ಅನಾರೋಗ್ಯದ ಕಾರಣವನ್ನು ಕೊಟ್ಟಿರೋದ್ರಿಂದ ಆಸ್ಪತ್ರೆಗೆ ದಾಖಲಾಗುವಂತ ಸಾಧ್ಯತೆಗಳಿದ್ದಾವೆ. ಅನಾರೋಗ್ಯದ ಕಾರಣಕ್ಕಾಗಿ ಜೆಸಿ ಕೊಟ್ಟಿದೆ ಕೋರ್ಟು, ನ್ಯಾಯಾಂಗ ಬಂಧನ ಕೊಟ್ಟಿದೆ. ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಆದೇಶವನ್ನು ನೀಡಿದ್ದಾರೆ. 14ನೇ ತಾರೀಕಿನವರೆಗೂ ಕೂಡ, ಮೇ 14ರವರೆಗೂ ಕೂಡ ನ್ಯಾಯಾಂಗ ಬಂಧನ, ಇನ್ನು 6 ದಿನದ ಅವಧಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶವನ್ನು ಮಾಡಿದ್ದಾರೆ. ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಆದೇಶವನ್ನು ಮಾಡಿದ್ದಾರೆ. ಆ ಮೂಲಕ ನಾಳೆಯ ಬೇಲ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ಆರೋಪಿಗೆ ಪೂರಕವಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಲೆಕ್ಕ. ಹಿಂಗೆ ಆಗತ್ತೆ ಅಂತ ಕನ್ಕ್ಲೂಷನ್ ತೆಗೆದುಕೊಳ್ತಾ ಇಲ್ಲ ನಾನು, ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ. ಆದ್ರೆ ಒಂದು ಪೂರಕ ವಾತಾವರಣ, ಆರೋಪಿಯ ಪರವಾದಂತ ವಾತಾವರಣ ಸೃಷ್ಟಿಯಾಯಿತು ಅನ್ನೋ ಲೆಕ್ಕ. ಮೇ 14ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ನೀಡಲಾಗಿದೆ. ಆದೇಶ ಕೊಟ್ಟಿದ್ದಾರೆ 17ನೇ ACMM ನ್ಯಾಯಾಲಯ. 6 ದಿನ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಎಚ್ ಡಿ ರೇವಣ್ಣ ಅವರನ್ನ. SIT ಕಸ್ಟಡಿಗೆ ಕೇಳಿತು, ಅದಕ್ಕೆ ಕಾರಣವನ್ನ ಅವರು ಕೊಟ್ಟರು. ಆರೋಪಿ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ, ನಾವು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಕಾರಣವನ್ನ ಕೊಟ್ಟರು. ಆದ್ರೆ ನ್ಯಾಯಾಲಯ ಯಾವುದನ್ನು ಪರಿಗಣಿಸಿತು ಅಂತಂದ್ರೆ ಆರೋಪಿಯ ಅನಾರೋಗ್ಯವನ್ನು ಪರಿಗಣಿಸಿ, ಆರೋಪಿಯ ಆರೋಗ್ಯ ಸಮಸ್ಯೆಯನ್ನು ಪರಿಗಣಿಸಿ, ರೇವಣ್ಣ ಅವರ ಆರೋಗ್ಯ ಸಮಸ್ಯೆಯನ್ನು ಪರಿಗಣಿಸಿ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ SIT ಕಸ್ಟಡಿಯಲ್ಲಿದ್ದಂತ ಎಚ್ ಡಿ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 17ನೇ ACMM ಕೋರ್ಟ್ ಈ ಆದೇಶವನ್ನು ನೀಡಿದೆ. ಇವತ್ತಿಗೆ ಅವರ SIT ಕಸ್ಟಡಿ ಅವಧಿ ಮುಕ್ತಾಯ ಆಯಿತು. ಆ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನ ಕೇಳಲಾಯಿತು. ಮೊದಲನೇದಾಗಿ ಆರೋಪಿ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಕೇಳಿಕೊಂಡ್ರು. ಸುಖಾಸುಮ್ಮನೆ ಈ ಕೇಸ್ನಲ್ಲಿ ಅವರ ಮೇಲೆ 364A ಹಾಕಲಾಗಿದೆ. ಸೊ ಇದು ಈ ಕೇಸ್ನಲ್ಲಿ ಈ ಸೆಕ್ಷನ್ ಅಟ್ರಾಕ್ಟ್ ಆಗಲ್ಲ ಅನ್ನೋದು ಅವರ ಪರ ವಕೀಲರ ವಾದ ಆಗಿತ್ತು. ಆನಂತರ SIT ಪರ SPP ಜಗದೀಶ್ ಅವರು ವಾದ ಮಂಡಿಸಿದರು. ಅವ್ರ ಕಾರಣಗಳನ್ನು ಕೊಟ್ಟರು, ಯಾಕೆ ಅವರನ್ನು ನಾವು ಕಸ್ಟಡಿಗೆ ವಿಸ್ತರಿಸೋದಕ್ಕೆ ಕೇಳ್ತಾ ಇದ್ದೀವಿ ಅಂತ. ಅಂದರೆ ಏನು ಮಾಡಬೇಕು, ಕಸ್ಟಡಿಯ ವಿಸ್ತರಣೆಗೆ ನಾವು ಏನು ಕಾರಣಗಳನ್ನು ಕೊಡ್ತೀವಿ ಅಂತಂದ್ರೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದರು ನ್ಯಾಯಾಲಯದ ಮುಂದೆ. ಅವ್ರು ಕೇಳಿರೋದು ಯಾವುದು ಅಂತಂದರೆ, ಒಂದು, ಆರೋಪಿ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ, ಸೊ ಇನ್ನಷ್ಟು ದಿನ ಅವರನ್ನು ಕಸ್ಟಡಿಯಲ್ಲಿಟ್ಟು ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದು SIT ಪರ ವಕೀಲರ ವಾದ ಆಗಿದೆ. ಕೊನೆಗೆ ಆರೋಪಿಯನ್ನು ಪ್ರಶ್ನೆ ಮಾಡಿತು ನ್ಯಾಯಪೀಠ ಅಥವಾ ನ್ಯಾಯಾಧೀಶರು. ಪ್ರಶ್ನೆ ಕೇಳಿದರು, ಏನಾಗ್ತಿದೆ ಅಂತ. ನನಗೆ ಈ ಕೇಸಿಗೂ ನನಗೂ ಸಂಬಂಧ ಇಲ್ಲ, ನಾನೇನು ತಲೆಮರೆಸಿಕೊಂಡು ಓಡಾಡಿಲ್ಲ, ಜೊತೆಗೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ಇವರು ನನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಿದರು, ಟ್ರೀಟ್ಮೆಂಟ್ ಕೊಡೋದಕ್ಕೂ ರೆಡಿ ಇರಲಿಲ್ಲ ಅಂತೆಲ್ಲ ಪ್ರಸ್ತಾಪವನ್ನು ಆರೋಪಿ ಎಚ್ ಡಿ ರೇವಣ್ಣ ಮಾಡಿದರು. ಸೊ ಇವರ ಅನಾರೋಗ್ಯದ ಸಮಸ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಅನಾರೋಗ್ಯದ ಸಮಸ್ಯೆಯನ್ನು ಪರಿಗಣಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಂದರೆ ಕಸ್ಟಡಿಯಲ್ಲಿದ್ದರೆ ಆ ಆರೋಗ್ಯದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಬಹುದು ಅನ್ನುವಂಥ ಸಾಧ್ಯತೆ. ಆ ಕಾರಣಕ್ಕಾಗಿ, ಅನಾರೋಗ್ಯದ ಕಾರಣಕ್ಕಾಗಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಅನ್ನೋದು. ಮತ್ತೊಂದು ಕಡೆ ರೇವಣ್ಣ ಅವರು ಸಲ್ಲಿಸಿರುವಂಥ ಬೇಲ್ ಅರ್ಜಿ ಏನಿದೆ, ಜಾಮೀನು ಕೋರಿ ಏನು ಅರ್ಜಿ ಸಲ್ಲಿಸಿದ್ದಾರೆ, ಅದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅದರ ವಿಚಾರಣೆ ಏನು ನಿನ್ನೆ ಆರಂಭ ಆಯಿತು. ನಿನ್ನೆ ಮೊದಲ ಹಂತದ ವಾದವನ್ನು ಆಲಿಸಲಾಯಿತು. ಆ ವಾದ ಆರೋಪಿ ಪರ ವಕೀಲರು ಮಾಡಿದ್ದು. ಆ ವಾದದ ಪ್ರಕಾರ ಬೇಲ್ ಕೊಡಬೇಕು ಅಂತ ಪ್ರಶ್ನೆ ಇದ್ದಿದ್ದು. ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಸೊ ಅದಾದ ನಂತರ ವಿಚಾರಣೆಯನ್ನು ಮುಂದೂಡಲಾಯಿತು. ಇವತ್ತು ಬೆಳಗ್ಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಆದರೆ
SIT ಪರ ವಕೀಲರು ಟೈಮ್ ಕೇಳಿದರು. ಇನ್ವೆಸ್ಟಿಗೇಷನ್ ಆಫೀಸರ್ ಕಡೆಯಿಂದ ನಮಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅಗತ್ಯ ಇದೆ ಅಂತ. ಇವತ್ತು 2 ಗಂಟೆ 45 ನಿಮಿಷಕ್ಕೆ ವಿಚಾರಣೆ ನಿಗದಿಯಾಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಆರೋಪಿಯನ್ನ 17ನೇ ACMM ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು. ಒಂದಕ್ಕೊಂದು ಪೂರಕ ಆಗಿರೋದ್ರಿಂದ ಅಥವಾ ಈ ಆದೇಶ ಆ ಬೇಲ್ ಅರ್ಜಿಯ ಮೇಲೂ ಕೂಡ ಪರಿಣಾಮ ಬೀರೋದ್ರಿಂದ ಸೊ ಇಲ್ಲೇನಾಗತ್ತೆ ಅನ್ನೋದನ್ನು ನೋಡಿಕೊಂಡು ನಾಳೆ ವಿಚಾರಣೆ ಅನ್ನೋ ಕನ್ಕ್ಲೂಷನ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬಂತು. ಆ ಕಾರಣಕ್ಕಾಗಿ ನಾಳೆಗೆ ಆ ಅರ್ಜಿಯನ್ನು ಮುಂದೂಡಲಾಗಿದೆ. ಮತ್ತೊಂದೆಡೆ ಇವತ್ತು ಈ ಕಡೆ 17ನೇ ACMM ನ್ಯಾಯಾಲಯದಲ್ಲಾದಂಥ ವಿಚಾರಣೆ ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಾಧೀಶರು ಆರೋಪಿ HG ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.